ವಾಯುದೇವರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಡೋದು ರಾಘವೇಂದ್ರ ಸ್ವಾಮಿಗಳು. ಅದ್ಭುತ ಅವರು. ಯಾಕೆ ವಾಯುದೇವರು ಆನಂದ ತೀರ್ಥರು ದೇವರಿಗೆ ಬೇಕಾದವರಾಗಿದ್ದು? ಇನ್ಯಾಕೆ ಅವ್ರ ಮಗ ಅನ್ಬೇಡ್ರು? ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಅಂತ ಅನಾದಿ ಕಾಲದಿಂದ ಇರುವ ಈ ವೈಷ್ಣವ ಸಿದ್ಧಾಂತವನ್ನ ಚೆನ್ನಾಗಿ ಜಗತ್ತಿಗೆ ತಿಳಿಸಿಕೊಟ್ಟದ್ದರಿಂದ ದೇವರಿಗೆ ತುಂಬಾ ಪ್ರೀತಿ ಅಂತ ವಾಯುದೇವರ ಮೇಲೆ, ಅಪಾರ ಪ್ರೀತಿ. ವಾಯುದೇವರನ್ನ ಚೆನ್ನಾಗಿ ಕೊಂಡಾಡಿದ್ದಕ್ಕೆ ಅದ್ಭುತವಾದ ವರವನ್ನ ವಾಯುವರೈ ಕ್ಷೇಪಿಷ್ಟ ದೇವತಾ ಅಂತ, ವಾಯುದೇವರು ಬೇಗ ವರ ಕೊಡುವ ದೇವತೆ ಅಂತ. ಮುಖ್ಯ ಪ್ರಾಣದೇವರ ಆರಾಧನೆ ಬೇಗ ವಾಯುಸ್ತುತಿ ಪುನಶ್ಚರಣೆಯೋ, ಪ್ರಾಣದೇವರಿಗೆ ಇನ್ನೇನಾದರೂ ಬೆಣ್ಣೆ ಅಲಂಕಾರ ಮಾಡಿದ ಕೂಡಲೇ ವರ ಕೊಡ್ತಾರೆ ತಗೋ ಅಂತ ಹೇಳಿ. ಅವರನ್ನ ಚೆನ್ನಾಗಿ ಒಲಿಸಿಕೊಂಡವರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ಪೂರ್ವಾಶ್ರಮದಲ್ಲಿ ತುಂಬ ದಾರಿದ್ರ್ಯ, ಮನೆಯಲ್ಲಿ ಏನು ಗತಿ ಇಲ್ಲ. ಆಗ ಮನೆಗೆ ಕಳ್ಳ ಬೇರೆ ಬಿದ್ದ. ಬೆಳಗ್ಗೆ ಎದ್ದು ನೋಡ್ತಾರೆ, ಕಳ್ಳ ಬಿದ್ದಿದ್ದು ಗೊತ್ತಾಯ್ತು. ತುಂಬಾ ಕಳ್ಕೊಂಡಿದ್ದೇನಿಲ್ಲ, ಆದರೂ ಇದ್ದಿದ್ದೇ ಎರಡು, ಒಂದು ಒಡಕ ತಂಬಿಗೆ, ಹರಕ ಧೋತ್ರ, ಅದು ತಗೊಂಡೋಗಿದ್ದ. ರಾಘವೇಂದ್ರ ವಿಜಯಕಾರರಂತಾರೆ, ಅವ್ರ ಮನೆಗೆ ಕಳ್ಳ ಬಿದ್ದಾಗ ಇದ್ದದ್ದು ಕೃಷ್ಣಾರ್ಪಣ ಆಯಿತು. ಚಿನ್ನೇ ಮತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುಭಿರ್ನೀಯಮಾನೇ, ಇದನ್ನೂ ಕಳ್ಳ ತಗೊಂಡು ಹೋದಂತೆ. ಬೆಳಗ್ಗೆ ಎದ್ದು ನೋಡಿದ್ರು, ಪಾಪ ಇದ್ದದ್ದೇ ಆ ಒಂದು ಪಂಚೆ, ಅದನ್ನ ಉಟ್ಟು ಸ್ನಾನ ಮಾಡ್ಲಿಕ್ಕೆ ಅದು ಇಲ್ಲ. ಎಲ್ಲೋ ಒಂದು ಕಡೆ ಕೂತು ಆಲೋಚನೆ ಮಾಡ್ತಾ, ಏನೋ ಆಲೋಚನೆ ಕಣ್ಣಿನಲ್ಲಿ ಒಂದೆರಡು ಹನಿ ನೀರು ಬಿದ್ದಾಗ ಹೆಂಡತಿ ಕೇಳಿದ್ರು, ಬೇಜಾರಾಯ್ತಾ ಕಳ್ಳ ಬಿದ್ದದ್ದು, ಕಣ್ಣೀರಿಡ್ತೀರ? ಇಲ್ಲ, ನಾನೇ ದರಿದ್ರ ಅನ್ಕೊಂಡಿದ್ದೆ, ನನಗಿನ್ನ ಒಬ್ಬ ದೊಡ್ಡ ದರಿದ್ರ ಇದ್ದಾನೆ, ನೀನು ಶ್ರೀಮಂತನೋ ಅಂತ ದೇವರು ಇವತ್ತು ನನಗೆ ಅಕ್ನಾಲೇಜ್ಮೆಂಟ್ ಕೊಟ್ಟ. ಯಾಕೆ ಸ್ವಾಮಿ? ನನ್ನ ಮನೆ ಕೆಟ್ಟ ದರಿದ್ರರ ಮನೆ ಅಂತ ಊರವ್ರಿಗೆಲ್ಲ ಗೊತ್ತು, ಏನೋ ಪಕ್ಕದೂರಿಂದ ಬಂದ ಕಳ್ಳ ಅನ್ಕೋಮಣ, ಅವನು ಕದ್ರು ಏನೋ ಬೆಳ್ಳಿ ಬಂಗಾರ ತಗೊಂಡು ಹೋಗ್ತಾನೆ, ಒಡಕು ತಂಬಿಗೆ ಹರಕ ದೋತ್ರ ತಗೊಂಡೋಗ್ಯಾನೆ, ಪಾಪ ಇಷ್ಟು ದಿನ ಅದಿಲ್ಲದೆ ಅವನು ಇನ್ನೆಷ್ಟು ಕಷ್ಟಪಟ್ನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮಷ್ಟು ಕಂಟೆಂಟ್ನೆಸ್ ನನಗಿಲ್ಲ, ನಾನು ಹೆಣ್ಣಲ್ವಾ? ದೇವರು ಇದು ಮಾಡಿದ್ದು ಒಳ್ಳೆಯದೇ ಆಯ್ತು, ತಿಂದುಂಡು ನಾವು ಮಲಗೋದು ಬೇಡ ಅಂತ ಅವನ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ರೆ ಒಂದಿಷ್ಟು ಪುಣ್ಯ ಬರುತ್ತೆ. ಆ ಪುಣ್ಯ ಕೊಡೋ ಸಲುವಾಗಿ ನಮಗೆ ಆಹಾರ ಕೊಟ್ಟಿಲ್ಲ ಅಂದ್ರಂತೆ ಪುಣ್ಯಾತ್ರ. ಸರಿ, ಏನ್ ಮಾಡೋದು? ಅಣುಮಧ್ವ ವಿಜಯ ಅಂತ ನಾರಾಯಣ ಪಂಡಿತರೇ ರಚನೆ ಮಾಡಿರೋ 32 ಶ್ಲೋಕ ಇದೆ. ಅದಕ್ಕೆ ವ್ಯಾಖ್ಯಾನವನ್ನು ಬರೋದ್ರಂತೆ. ಮನೆಯಲ್ಲಿ ಕಳ್ಳ ಬಿದ್ದಿದ್ದಾನೆ, ಇದ್ದ ಪಾತ್ರೆ ಪಡಗ ಹೋಗಿದೆ, ಅನ್ನ ಆಹಾರ ಇಲ್ಲ, ಅನ್ನ ಆಹಾರ ಆಗಿ 6-7 ದಿವಸ ಇದೆ. ಏನು ಮೆಂಟಲ್ ಸ್ಟೇಟಸ್ ಪುಣ್ಯಾತ್ಮರದು! ವ್ಯಾಖ್ಯಾನ ಅಲ್ಲ, ಯಾವ ಶ್ಲೋಕ ಬರೋದು ಇಲ್ಲ ಬಾಯಲ್ಲಿ ಕಳ್ಳ ಬಿದ್ದಾಗ. ಅದೇ ನಾರಾಯಣ ಕೃಷ್ಣ ಅಂದಿದ್ದಕ್ಕೆ ಎಲ್ಲ ಗೋವಿಂದ ಆಗಿದ್ದು, ಬಾಯಿ ಮುಚ್ಚರಿ ನೀವು ಅಂತ ಹೇಳಿ ಹೀಗಂತೀವಿ. ಆ ಪುಣ್ಯಾತ್ಮರ ಯೋಗ್ಯತೆ ಎಷ್ಟು ದೊಡ್ಡದು! ತಕ್ಷಣ ವ್ಯಾಖ್ಯಾನವನ್ನು ಬರೋದ್ರಂತೆ. ಅದ್ಭುತವಾದ ವ್ಯಾಖ್ಯಾನ. ವಾಯುದೇವರಿಗೆ ತುಂಬಾ ಸಂಕೋಚ ಆಯ್ತಂತೆ. ಏನು ಕೊಡದೇ ಇದ್ರು ಈ ಮನುಷ್ಯ ದೇವರನ್ನ ನನ್ನನ್ನ ಬಿಡ್ತಾ ಇಲ್ಲ. ಎಷ್ಟು ಅದ್ಭುತವಾದ ವ್ಯಾಖ್ಯಾನ. ಧೀರತ್ವೇ ರಾಘವೇಂದ್ರಂ ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟ ಚೇತ ದಶಮತಿರಚಿರಾತ್ ಅಭ್ಯಸಿಂಚಿತ್ ಪದೇ ಸ್ವೇ. ಏನ್ ಕೊಡಬೇಕು ಅವರಿಗೆ? ತುಂಬಾ ಆನಂದ ಆಗಿದೆ ನನಗೆ. ತುಂಬಾ ವಿರಕ್ತರಾದವರು ದುಡ್ಡು ಕಾಸು ಬೆಳ್ಳಿ ಬಂಗಾರ ಏನು ಕೊಟ್ಟರು ಕಮ್ಮಿನೇ, ಅದಕ್ಕೆ ನನ್ನ ಪೀಠವನ್ನೇ ಕೊಡ್ತೀನಿ ಅಂತ ಎಳೆದು ತಂದು ಕೂಡಿಸಿದ್ರಂತ. ಭಾರತೀಯನ್ ನನ್ನ ಗಂಡನಿಗೆ ಇಷ್ಟು ಆನಂದ ಕೊಟ್ಟಾರೆ, ನಾ ಏನಾದ್ರೂ ಕೊಡ್ಬೇಕು. ಏನು ಕೊಡ್ತೀಯಮ್ಮ? ನನ್ನ ವಿದ್ಯಾ ಸಾಮ್ರಾಜ್ಯವನ್ನೇ ಅವರಿಗೆ ಧಾರೆ ಎರಿತೀನಿ. ಅವರು ಮುಟ್ಟಿದ್ದು ಬರದದ್ದು ಗ್ರಂಥ, ಆಡಿದ್ದು ಸ್ತೋತ್ರ ಆಗಲಿ. ಆಮೇಲೆ ನೂನಮ್ಮಾಣಿ ತದೀಯ ಆನನ ನಲಿನ ಗತ ತತ್ಕೃತ ಸ್ವಪ್ರಿಯೈಕ ಪ್ರತ್ಯಾಸಂಗ ಪ್ರವೃಷ್ಟ ಸ್ವಯಮಪಿ ತದನುಸ್ವೇಪದೇ ಚಾಭ್ಯಸಿಂಚಿತ್. ಅವಳು ವಿದ್ಯಾ ಸಾಮ್ರಾಜ್ಯವನ್ನೇ ಕೊಟ್ಟು. ಇದನ್ನ ನೋಡಿ ಭಾರತಿ ವಾರಗಿತ್ತಿ ಅಂದು, ನೀವು ಮಾತ್ರ ಕೊಡೋದಲ್ಲ, ನಾವು ಕೊಡ್ತೀವಿ ಅವ್ರಿಗೆ. ಏನು ಕೊಡ್ತೀಯಮ್ಮ? ನಾವು ಕೊಡೋದಲ್ಲ, ಅಲ್ಲೇ ನಿಂತು ಬಿಡ್ತೀವಿ. ಅವ್ರಿರೋವರೆಗೂ ಅವರ ನ್ಯಾಲಿಗೇನೆ ನಮ್ದೆಲ್ಲ ಈ ದೊಡ್ಡ ದೊಡ್ಡ ಶ್ರೀಮಂತರು ಫಾರಂ ಹೌಸ್ ಅಂತ ಮಾಡ್ಕೊಂಡಿರ್ತಾರಲ್ಲ, ನಾವು ಸತ್ಯಲೋಕ ಬಿಟ್ಬಿಟ್ಟು ಕೇರ್ ಆಫ್ ಫಾರಂ ಹೌಸ್ ರಾಘವೇಂದ್ರ ಸ್ವಾಮೀಜಿ ಅಂತ ಅಲ್ಲೇ ಇರ್ತೀವಿ ಅಂತ ಹೇಳಿ. ಧೀರತ್ವೇ ರಾಘವೇಂದ್ರತ್ವದ ರಸನಾರಂಗ ನೃತ್ಯ ಸ್ವಯಂ ಭೂಯೋಷ ಧಮ್ಮಿಲ್ಲವಾನಷ್ಟದ ಕುಸುಮ ತತಿ ತದ್ಗಿರ ಸಂಗಿರಾಮ
ಬ್ರಹ್ಮಲೋಕದಲ್ಲೇ ಅನೌನ್ಸ್ ಮಾಡಿದ್ರು, ನಾ ಭೂಲೋಕಕ್ಕೆ ಹೊಂಟೇನೆ, ಅಲಂಕಾರ ಮಾಡ್ರಿ. ಯಾಕಮ್ಮ ನರ್ತನ ಮಾಡ್ಬೇಕು, ಅಲ್ಲೊಂದು ಒಳ್ಳೆ ಸ್ಟೇಜ್ ಇದೆ, ಯಾವುದು ರವೀಂದ್ರ ಕಲಾಕ್ಷೇತ್ರ, ADA ರಂಗಮಂದಿರ. ನೋ 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 ರಾಘವೇಂದ್ರ ಸ್ವಾಮಿಗಳ ನಾಲಿಗೆ ಅದರ ಮೇಲೆ ನರ್ತನ ಮಾಡಬೇಕು. ತುಂಬಾ ಸಂತೋಷನೇ. ಅಲ್ಲಿ ಇದ್ದ ಎಲ್ಲಾ ಹೂವನ್ನ ತೆಗೆದು ಚೆನ್ನಾಗಿ ಹೆಣೆದು ದೇವತಾ ಸ್ತ್ರೀಯರು ತುರುಬನ್ನ ಕಟ್ಟಿ ಅವಳಿಗೆ ಮುಡಿಸಿ ಅಲಂಕಾರ ಮಾಡಿ ಸರಸ್ವತಿ ದೇವಿ ಬಂದು ಆ ರಾಯರ ನಾಯಿ, ಇವತ್ತು ಸರಸ್ವತಿ ಆವಾಹನೆ, ನಾಲಿಗೆ ಮೇಲೆ ಅದ್ಭುತವಾದ ನರ್ತನವನ್ನ ಮಾಡ್ತಾಳೆ. ಅದು ಸ್ಟೇಜ್ ಚೆನ್ನಾಗಿದ್ರೆ ಆರ್ಟಿಸ್ಟ್ಗಳಿಗೆ ಮರ್ತು ಹೋಗ್ತೀವಿ. ಈ ವ್ಯಾಸರಾಜ ಮಠದಲ್ಲಿ ಪುರಾಣ ಮುಗಿಸ್ಲಿಕ್ಕೆ ಬೇಜಾರಾಗತ್ತೆ, ಇನ್ನೆಂದೋ ಒಪ್ಕೊಂಡಿರ್ತೀವಿ ಅಂತ ಓಡ್ತಾ ಇರ್ತೀವಿ. ಅಷ್ಟು ನೀವೆಲ್ಲ ಬಂದದ್ದು ನೋಡಿದ್ರೆ ತುಂಬಾ ಸಂತೋಷ ಆಗತ್ತೆ. ಹಾಗೆ ಆ ರಾಯರ ನಾಲಿಗೆ ಮೇಲೆ ಸರಸ್ವತಿ ನಲಿತಾ ಇದ್ದಾಳೆ. ಆನಂದ ಆಯ್ತಂತ, ಎಷ್ಟು ಚೆನ್ನಾಗಿದೆ. ಅವರ ಬಾಯಿಂದ ಅದ್ಭುತವಾದ ವಾಣಿಗಳು ಬರ್ತಾ ಇತ್ತು. ಅವಳು ಕುಣಿದು 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 ಆ ಕಟ್ಟಿದ ಮಲ್ಲಿಗೆಯ ಹೂವಿನ ದಂಡೆ ಕೆಳಗೆ ಬಿದ್ದು ಮಾಲೆ ಆಗಿ ಬೀಳಲಿಲ್ಲಂತೆ. ಕುಣಿದು 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 ಚೆನ್ನಾಪಿನ್ನಿಯಾಗಿ ಹಾಲೆಲ್ಲ ಹರಡ್ಬಿಡ್ತು. ರಾಯರು ನೋಡಿದ್ರು, ಸರಸ್ವತಿ ಮುಡಿಯಿಂದ ಉದುರಿದ ನಿರ್ಮಾಲ್ಯ, ಇದು ಯಾರಾದರೂ ತುಳಿದ್ರೆ ಪಾಪ ಬರುತ್ತೆ ಅಂತ ಎಲ್ಲ ಒಂದು ಮೂಲೆಯಲ್ಲಿ ಮಾಡಿ ನೋಡ್ತಾರೆ. ಕಣ್ತುಂಬಾ ನೀರಂತೆ ರಾಯರಿಗೆ. ಯಾಕೆ ಅಂದ್ರೆ ಅದು ಉದುರಿದ ಹೂವಾಗಿರ್ಲಿಲ್ಲ, ಪರಿಮಳ ಅನ್ನೋ ಗ್ರಂಥ ಆಗಿ ಕೂತ್ಬಿಟ್ಟಿತ್ತು. ಧೀರಶ್ರೀ ರಾಘವೇಂದ್ರ ತ್ವರತುಲ ರಸನಾರಂಗ ನೃತ್ಯ ಸ್ವಯಂಭೂ ಯೋಷ ಧಮ್ಮಿಲ್ಲಭಾರಶ್ರತ ಕುಸುಮತತಿ ತದ್ಗಿರ ಸಂಗಿರಾಮ ಯಾಭಿಸ್ ಸಮ್ಮಿಷ್ಟಿತಾಭಿರ್ನಿರವದಿವಸುಧ ವಿಶ್ರುತ ಸಾ ಸುಧಾಪಿ ಕ್ಷೋಣಿ ಗೀರ್ವಾಣಗಮ್ಯಂ ಪರಿಮಳ ಮತುಲಂ ಸಾಂಪ್ರತಂ ಸಂಪ್ರಪೇದೆ. ಮಹೇಂದ್ರ ಸ್ವಾಮಿಗಳಂತಾರೆ, ಸುಧೆಯನ್ನ ನೀವು ಪಾನ ಮಾಡಬೇಕಾದ್ರೆ ಈ ಪರಿಮಳವನ್ನ ಬೆರೆಸಿ ಕುಡೀರೋ ಅಂಥೇಳಿ ಅದ್ಭುತವಾದ ಟಿಪ್ಪಣಿಯನ್ನ, ಪರಿಮಳ ಅಂತ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ. ಅಪಾರವಾದ ಸೇವೆ ಶ್ರೀನಿವಾಸನಿಗೆ ತುಂಬಾ ಬೇಕಾದವರು. ಯಾಕೆಂದ್ರೆ ತನ್ನ ಅನುಗ್ರಹದಿಂದಲೇ ಅವತಾರ ಮಾಡಿದ ವೆಂಕಟನಾಥ